ಇದೀಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನ ಫಟಾಫಟ್ ಅಂತ ನೋಡ್ಕೊಂಡು ಬರೋಣ ಜಸ್ಟ್ ಫೈನಲ್ಲಿ. ಎಟಿಎಂ ವಾಹನ ದೋಚಿ 7 ಕೋಟಿ ರಾಬರಿ ಮಾಡಿದ್ದ ಪ್ರಕರಣ ಸಂಬಂಧ ಪೊಲೀಸರು ಆರೋಪಿಗಳನ್ನು ಕರೆತಂದು ಸ್ಥಳ ಮಹಜರು ಪೂರ್ಣಗೊಳಿಸಿದ್ದಾರೆ. 9 ಆರೋಪಿಗಳ ಜೊತೆ ಸಿದ್ದಾಪುರ ಪೊಲೀಸರು ಕೃತ್ಯಕ್ಕೆ ಪ್ಲಾನ್ ಮಾಡಿದ ಬಾಣಸವಾಡಿ, ಕಾರ್ ಅಡ್ಡಗಟ್ಟಿದ ಅಶೋಕ ಪಿಲ್ಲರ್ ಸಮೀಪದ ಸ್ಥಳ, ಹಣ ಕಾರಿಗೆ ಶಿಫ್ಟ್ ಮಾಡಿದ ಡೈರಿ ಸರ್ಕಲ್ ಫ್ಲೈಓವರ್, ಆರೋಪಿಗಳು ಸಿಕ್ಕಿಬಿದ್ದ ತಮಿಳುನಾಡಿನ ಕುಪ್ಪಂ ಹಾಗೂ ಹೈದರಾಬಾದ್, ಚಿತ್ತೂರಿನ ಲಾಡ್ಜ್ ಮನೆ ಸೇರಿದಂತೆ ಎಲ್ಲಾ ಸ್ಥಳಗಳಿಗೂ ಕರೆದೊಯ್ದು ಘಟನೆ ಮರುಸೃಷ್ಟಿ ಮಾಡಿದ್ದಾರೆ. ಎಲ್ಲವನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಕಳ್ಳರು ಮನೆ ಡೋರ್ ಮೀಟಿ 30 ಗ್ರಾಂ ಚಿನ್ನಾಭರಣ ಹಾಗೂ 2.5 ಲಕ್ಷ ನಗದು ದೋಚಿರುವ ಘಟನೆ ಗಾಣಿಗರಹಳ್ಳಿಯಲ್ಲಿ ನಡೆದಿದೆ. ಬೆಸ್ಕಾಂ ಸಿಬ್ಬಂದಿ ಗೀತಾ ಮನೆಯಲ್ಲಿ ಈ ಕೃತ್ಯ ಎಸಗಿದ್ದಾರೆ. ಬ್ಯಾಂಕ್ನಿಂದ ಹಣ ಡ್ರಾ ಮಾಡಿ ತಂದಿಟ್ಟಿದ್ರು. ಗೀತಾ ಅವರ ಮಗ ಹೊರಗೆ ಹೋಗಿ ಬರುವಷ್ಟರಲ್ಲೇ 1 ಗಂಟೆಯಲ್ಲೇ ಕಳ್ಳತನ ಮಾಡಿದ್ದಾರೆ. ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಸದ ಸಮಸ್ಯೆಗೆ ಬ್ರೇಕ್ ಹಾಕಲು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ದಂಡ ಪ್ರಯೋಗಿಸಲು ಮುಂದಾಗಿದೆ. ಕಸ ಸುರಿದು ಬೆಂಕಿ ಹಾಕಿದರೆ ಮೊದಲು 10,000 ರೂಪಾಯಿ, ಎರಡನೇ ಬಾರಿ 20,000, ನಂತರ 5 ಲಕ್ಷ ರೂಪಾಯಿ ದಂಡ ವಿಧಿಸಲಿದೆ. ಅದಕ್ಕೂ ಬಗ್ಗದೇ ಇದ್ರೆ ವಾಯು ಮಾಲಿನ್ಯ ನಿಯಂತ್ರಣ ಕಾಯ್ದೆ ಅಡಿ 6 ರಿಂದ 6 ವರ್ಷದವರೆಗೂ ಜೈಲಿಗೆ ಹಾಕುವುದಾಗಿ BSWML ಎಚ್ಚರಿಸಿದೆ. ಆದರೆ ನಾಗರಿಕರು ಇದರ ವಿರುದ್ಧ ಕಿಡಿಕಾರಿದ್ದಾರೆ. ಕಸ ಸುಡೋದ್ರಿಂದ ನಿಮ್ಗೆ ನಾವು ಕೇಸ್ ಮಾಡ್ತೀರಿ, ಜೈಲು ಕಳಿಸ್ತೀರಿ, ದಂಡ ಹಾಕ್ತೀರಿ ಅಂತ ಹೇಳ್ಬಿಟ್ಟು ತುಂಬಾ ಇವರು ಧೋರಣೆ ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧ ನಿಜವಾಗ್ಲೂ ನಮ್ಗಂತೂ ಇದು ಸರಿ ಹೋಗಿಲ್ಲ ಅನ್ಸ್ತಾ ಇದೆ. ಮೊನ್ನೆ ತರಕಾರಿ, ಈಗ ಮೊಟ್ಟೆ ಬೆಲೆ ಏರಿಕೆ ಶಾಕ್ ಗ್ರಾಹಕರಿಗೆ ತಟ್ಟಿದೆ. ಅಂಗಡಿಯಲ್ಲಿ ಮೊಟ್ಟೆ ಬೆಲೆ 7.5 ರೂಪಾಯಿಯಿಂದ 8 ರೂಪಾಯಿಯಷ್ಟಾಗಿದೆ. ಮಾರುಕಟ್ಟೆ ಹೋಲ್ಸೇಲ್ ದರದಲ್ಲೇ ಒಂದು ಮೊಟ್ಟೆ ರೇಟ್ 6 ರೂಪಾಯಿ 75 ಪೈಸೆಯಷ್ಟಾಗಿದೆ. ಕೋಳಿ ಆಹಾರ ದರ ಏರಿಕೆ, 10% ಉತ್ಪಾದನೆ ಇಳಿಕೆ, ವಿದೇಶಗಳಿಗೆ ಮೊಟ್ಟೆ ರಫ್ತಾಗುತ್ತಿರುವುದು ಬೆಲೆ ಏರಿಕೆಗೆ ಕಾರಣವಾಗಿದೆ. 5.5ವರೆಗೂ ಇತ್ತು, ಸಮಾಲಿಸ್ಬೋದಾಯಿತು. ಇವಾಗ 8 ರೂಪಾಯಿ ಅಂದರೆ ಅದು ತಗೊಂಡು ಮನೆಗೆ ಹೋಗೋಷ್ಟೇ ಕಷ್ಟ ಆಗಿದೆ. ಜೋಬ್ ದುಬಾರಿ ಆಗಿದೆಯಲ್ಲ. ಇವಾಗಿರೋ ವಾತಾವರಣಕ್ಕೆ ಏನೋ ಬಿಸಿಲು ಕಾಲ ಆಗಿದ್ರೆ ಪರವಾಗಿಲ್ಲ. ಈ ಕಾಲದಲ್ಲಿ ಈ ಮೊಟ್ಟೆ 8 ರೂಪಾಯಿ ಆಗಿದೆ. ಅದು ಸೈಜು ಚಿಕ್ಕದಿದೆ. ಜನ ತಗೊಳ್ಳೋಕೆ ಹಿಂದೇಟು ಹೊಡಿತಾ ಇದ್ದಾರೆ. ಜೋಬಿಗೆ ದುಬಾರಿ. ಬ್ಯಾಟರಿ ಸಮಸ್ಯೆ, ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ವೈಫಲ್ಯದಿಂದಾಗಿ BMTC ವಿದ್ಯುತ್ ಬಸ್ಗಳು ಅಪಘಾತಗಳಿಗೆ ಕಾರಣವಾಗುತ್ತಿವೆ. ಹಾಗಾಗಿ 4 EV ಬಸ್ ಆಪರೇಟರ್ಗಳಿಗೆ BMTC ಅಧಿಕಾರಿಗಳು ಬರೋಬ್ಬರಿ 25 ಕೋಟಿ ರೂಪಾಯಿ ದಂಡ ವಿಧಿಸಿದ್ದಾರೆ. NTPC, ಸ್ವಿಚ್ ಮೊಬಿಲಿಟಿ, TML ಮೊಬಿಲಿಟಿ, OHMಗೆ ದಂಡ ವಿಧಿಸಲಾಗಿದೆ. ಈಗ EV ಬಸ್ ಚಾಲಕರಿಗೆ BMTCಯೇ ತರಬೇತಿ ನೀಡುತ್ತಿದೆ.